ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 39ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅತ್ತೆ, ಪಾಪುಗೆ ಎಣ್ಣೆ ಹಚ್ಚೇ ಇಲ್ಲ ನೀವು? ಕೋಣೆಯ ಬಾಗಿಲಲ್ಲಿ ನಿಂತು ಕೇಳಿದಳು ಜಯಂತಿ. ನಿನ್ನೆ ಎಣ್ಣೆ ಹಚ್ಚಿ ನೀರು ಹಾಕಿದ್ದೆ ಅಲ್ವೇನಮ್ಮ? ಇವತ್ತು ಬರೀ ಬಿಸಿನೀರು ಸ್ನಾನ ಸಾಕು. ಈಗ ಪಾಪು ದೊಡ್ಡವನಾಗಿದ್ದಾನೆ ಅಲ್ವಾ, ಇನ್ಮೇಲೆ ಅವನಿಗೆ ದಿನ ಎಣ್ಣೆ ನೀರು ಬೇಕಾಗಲ್ಲ. 2 ದಿನಕ್ಕೊಂದ್ಸರ್ತಿ ಎಣ್ಣೆ ಹಚ್ಚಿರಿ ಅಣ್ಣ. ಈ ಮಕ್ಕಳಿಗೆ ಸ್ನಾನ ಮಾಡಿಸಿ ಬಂದ್ಬಿಡ್ತೀನಿ ಎಂದರು ದೇವಿಕಾ. ದೇವಿಕಾ ಅವರ ಮಡಿಲಲ್ಲಿ ಸ್ವಾತಿಯ ಒಂದು ಮಗು ಇತ್ತು. ಆ ಮಗುವಿಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡುತ್ತಿದ್ದರು. ಇನ್ನೊಂದು ಮಗು ಜೋಲಿಯಲ್ಲಿ ಮಲಗಿತ್ತು. ಸ್ವಾತಿ ಕೂಡ ಹಾಸಿಗೆ ಮೇಲೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಳು. ಓ, ಮಕ್ಕಳು ಬಂದ ಕೂಡ್ಲೆ ನನ್ನ ಪಾಪು ದೊಡ್ಡವನಾಗ್ಬಿಟ್ನಾ? ಸರಿ ಬಿಡಿ ಎಂದವಳ ದನಿಯಲ್ಲಿ ಇದ್ದ ಕಠಿಣತೆ ತಾಯಿ ಮಗಳು ಇಬ್ಬರನ್ನೂ ಬಲವಾಗಿಯೇ ತಾಕಿತ್ತು. ಹಾಗಲ್ಲಮ್ಮ, 4 ತಿಂಗಳು ತುಂಬಿದ್ಮೇಲೆ 2 ದಿನಕ್ಕೊಂದ್ಸರ್ತಿ ಎಣ್ಣೆ ನೀರು ಸಾಕು. 6 ತಿಂಗಳಾದ್ಮೇಲೆ 3 ದಿನಕ್ಕೊಂದ್ಸರ್ತಿ. ದೇವಿಕಾ ಹೇಳಿದ ಮಾತು ಜಯಂತಿಯ ಮನಸ್ಸಿಗೇನೂ ರುಚಿಸಲಿಲ್ಲ. ಮುಖ ಸೊಟ್ಟಗೆ ಮಾಡಿ ನಡೆದಳು. ಅಮ್ಮ, ನೀನ್ ಹೋಗಮ್ಮ, ಅವ್ರ ಪಾಪುಗೆ ನೀರ್ ಹಾಕ್ಬಾ. ಅಲ್ಲಿವರೆಗೂ ನಾನ್ ಮಗುನ್ ನೋಡ್ಕೊಳ್ತೀನಿ ಎಂದಳು ಸ್ವಾತಿ ಸಣ್ಣ ದನಿಯಲ್ಲಿ. ಮಗುಗೆ ಎಣ್ಣೆ ಹಚ್ಚಿಬಿಟ್ಟಿದೆಯಲ್ಲಮ್ಮ, ಹಾಗೆ ಬಿಟ್ರೆ ಶೀತ ಆಗ್ಬಿಟ್ರೆ ಕಷ್ಟ. ಇವಳಿಗೆ ಸ್ನಾನ ಮಾಡಿಸಿ ಆಮೇಲೆ ಅವನಿಗೆ ಮಾಡಿಸ್ಬರ್ತೀನಿ. ಹೇಗೂ ಚಿನ್ನಿ ಇನ್ನು ಮಲಗಿದಾಳಲ್ಲ, ಅವಳು ಎದ್ದ ಮೇಲೆ ಅವಳಿಗೂ ಸ್ನಾನ ಮಾಡಿಸ್ಬಿಡ್ತೀನಿ ಎಂದರು ದೇವಿಕಾ. 3 ಮಕ್ಕಳನ್ನು ನೋಡಿಕೊಳ್ಳುವಷ್ಟರಲ್ಲಿ ದೇವಿಕಾರ ಸೊಂಟ ಬಿದ್ದು ಹೋಗುತ್ತಿತ್ತು. ಅವರ ಕಷ್ಟ ನೋಡಲಾರದೆ ಸುದೀಪ ಅಡಿಗೆಯವರನ್ನು ಗೊತ್ತು ಮಾಡಿದ್ದ. ಮಕ್ಕಳ ಬಾಣಂತಿಯ ಬಟ್ಟೆ ಒಗೆಯಲು ಸಹ ಒಂದು ಹೆಂಗಸನ್ನು ನೇಮಿಸಿದ್ದ. ಆದರೂ ಮಕ್ಕಳು ಅತ್ತಾಗ ಅವುಗಳನ್ನು ಸುಧಾರಿಸುವುದು, ಅವುಗಳ ಸ್ನಾನ, ಇವುಗಳಿಂದಲೇ ದೇವಿಕಾ ಸುಸ್ತಾಗುತ್ತಿದ್ದರು. ಸ್ವಾತಿ ಇನ್ನು ಹಸಿ ಬಾಣಂತಿ ಆಗಿದ್ದರಿಂದ ಅವಳಿಗೂ ಕೂಡ ನೀರು ಹಾಕುವುದು, ಪಥ್ಯದ ಅಡಿಗೆ ಮಾಡಿ ಹಾಕುವುದು, ಸೊಂಟಕ್ಕೆ ಬಲ ಬರುವಂತೆ ಲೇಹ ಕಷಾಯ ಮಾಡಿಕೊಡುವುದು, ಇದೆಲ್ಲದರಿಂದ ದೇವಿಕಾರಿಗೆ ದಿನದ 24 ಗಂಟೆ ಕೂಡ ಸಾಲದಂತೆ ಆಗುತ್ತಿತ್ತು. ಸಂಜೆ 2-3 ದಿನಕ್ಕೊಮ್ಮೆ ಬಂದು ಸ್ವಾತಿ ಮತ್ತು ಮಕ್ಕಳನ್ನು ನೋಡಿ ಹೋಗುತ್ತಿದ್ದ. ಆದರೆ ಒಂದೇ ಒಂದು ಬಾರಿ ಕೂಡ ವಿಜಯಮ್ಮನಾಗಲಿ ಅಥವಾ ಮನೆಯ ಉಳಿದವರಾಗಲಿ ಬರದೇ ಇದ್ದದ್ದು ಸ್ವಾತಿಗೆ ಬೇಸರವೆನಿಸದೇ ಇದ್ದರೂ ದೇವಿಕಾರಿಗೆ ಮಗಳು ಅಲ್ಲಿ ಸುಖವಾಗಿಲ್ಲ ಎಂಬ ಕೊರಗು ನೀಡಿತ್ತು. ಸ್ವಾತಿ ತಾಯಿಯಾಗಿ 3 ತಿಂಗಳು ತುಂಬಿತ್ತು. ಜಯಂತಿಗೆ ಸ್ವಾತಿಯ ಇರುವಿಕೆ ಅಸಹನೆಯಾಗಿ ಬದಲಾಗಿತ್ತು. ತಾನೇ ಬಾಣಂತನ ಇಲ್ಲಿ ನಡೆಯಲಿ ಎಂದು ಹೇಳಿದ್ದರಿಂದ ಹಾಗೂ ಹೀಗೂ 3 ತಿಂಗಳು ಸಹಿಸಿಕೊಂಡಿದ್ದಳು ಜಯಂತಿ. ಸ್ವಾತಿ ಅಲ್ಲಿ ಇರುವುದು ತನಗೆ ಸಮ್ಮತವಿಲ್ಲ ಎಂಬುದನ್ನು ತನ್ನ ನಡವಳಿಕೆಯ ಮೂಲಕ ತೋರಿಸಲು ಶುರು ಮಾಡಿದ್ದಳು. ಇದೇನತ್ತೆ, ಈ ತಿಂಗಳು ತುಪ್ಪ ಇಷ್ಟು ಬೇಗ ಖಾಲಿ ಆಗ್ಬಿಟ್ಟಿದೆ? ತನ್ನಮ್ಮ ಪಾರ್ವತಮ್ಮ ಮನೆಗೆ ಬಂದಾಗ ಕೇಳಿದಳು ಬೇಕೆಂದೇ ದೇವಿಕಾರನ್ನು ಜಯಂತಿ. ಬಾಣಂತಿ ಮನೆ ಅಲ್ವಮ್ಮ, ಹಾಲು ತುಪ್ಪ ಎಲ್ಲ ಹೆಚ್ಚಾಗಿಯೇ ಬೇಕಾಗುತ್ತೆ ಸಂಕೋಚದಿಂದಲೇ ಹೇಳಿದರು. ಇದು ತನ್ನ ಮಗನ ಮನೆ ಎಂಬ ಅಧಿಕಾರ ಅವರೆಂದೂ ತೋರಿಸಿದವರೇ ಅಲ್ಲ. ಅತ್ತೆ, ಇದು ಒಳ್ಳೆ ಹಸುವಿನ ತುಪ್ಪ, ಬೆಲೆ ತುಂಬಾ ಜಾಸ್ತಿ. ನನ್ನ ಪಾಪುಗೋಸ್ಕರ ತರಿಸ್ತಾ ಇರೋದು. ನೀವು ಅದನ್ನೇ ಎಲ್ರಿಗೂ ಹಾಕಿದ್ರೆ ಹೇಗೆ? ನೇರವಾಗಿಯೇ ಹೇಳಿಬಿಟ್ಟಳು. ದೇವಿಕಾರಿಗೆ ಏನೂ ಉತ್ತರ ಕೊಡಲು ತೋಚಲಿಲ್ಲ. ಸುಮ್ಮನಾಗಿ ಬಿಟ್ಟರು. ಬೀಗಿತಿಯ ಪೆಚ್ಚಾದ ಮುಖ ನೋಡಿದ ಪಾರ್ವತಮ್ಮ, ಬಿಡಿ ದೇವಿಕಾ, ನೀವ್ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಈ ತುಪ್ಪನ ನಾನೇ ತರಿಸಿದ್ದು ನಮ್ಮ ವರ್ತನೆ ಹಾಲ್ನೋಳ್ ಕಡೆಯಿಂದ. ಕೆಜಿಗೆ 1000 ರೂಪಾಯಿ. ಈ ಸರಿ ತರಿಸೋವಾಗ ನಿಮಗೂ ತಂದ್ಕೊಡಕ್ ಹೇಳ್ತೀನಿ. ಅದೇ ತುಪ್ಪನ ನಿಮ್ಮ ಮಗಳಿಗೂ ಹಾಕಿ ಎಂದರು ಸಮಾಧಾನ ಮಾಡುವಂತೆ. ಸರಿ ಎಂಬಂತೆ ತಲೆ ಆಡಿಸಿದರು ದೇವಿಕಾ. ಮತ್ತೆ ಸ್ವಲ್ಪ ಹೊತ್ತು ಅದು ಇದು ಮಾತನಾಡುತ್ತಾ ಕುಳಿತವರು ಹೊರಡುವಾಗ, ಸಂಜೆ 7 ಗಂಟೆಗೆ ಬರ್ತಾಳೆ ಹಾಲ್ನೋಳು, ಆವಾಗಲೇ 1 kg ತುಪ್ಪ ತಂದ್ಕೊಡೋಕೆ ಹೇಳ್ತೀನಿ. ಅವಳು 1200 300 ಅಂತೆಲ್ಲ ಹೇಳ್ತಾಳೆ, ಆದ್ರೆ ನೀವು 1000ಕ್ಕಿಂತ ಹೆಚ್ಚಿಗೆ ಕೊಡಬೇಡಿ ಎಂದರು. 1000 ರೂಪಾಯಿ ಸಂಜೆಗಾ ಎಂದು ಒಂದು ಗಳಿಗೆ ಸುಮ್ಮನಾದವರು, ಬೇಡ ಪಾರ್ವತಮ್ಮ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ನೇರವಾಗಿಯೇ ಹೇಳಿದರು. ಅಸಹಾಯಕತೆ ಇದ್ದರೂ ಹೇಳಿಕೊಳ್ಳಲು ಬೇಸರವೇನಿಲ್ಲ. ಅಯ್ಯೋ, ನಿಮ್ಮ ಹತ್ರ ಇಲ್ಲದೆ ಇದ್ರೆ ಏನ್ ದೇವಿಕಾ ಅವರೇ, ಸ್ವಾತಿ ಕೊಡೋಕ್ ಹೇಳಿ. ಹೇಗಿದ್ರು ನಿಮ್ಮ ಅಳಿಯ ಮಗಳ ಖರ್ಚಿಗೆ ಅಂತ ಕೊಡ್ತಾರಲ್ಲ, ಅದರಲ್ಲೇ ಕೊಡ್ಲಿ ಎಂದರು ಪಾರ್ವತಮ್ಮ. ಸದ್ಯ ಆ ಮನುಷ್ಯ ಬಂದು ಹೋಗಿ ಮಾಡ್ತಾನೆ ಅಷ್ಟೇಮ್ಮ. ಹೆಂಡತಿ ಮಕ್ಕಳು ಖರ್ಚಿಗೆ ಅಂತ ಏನು ಕೊಟ್ಟಿದ್ ಕಾಣೆ. ಬರ್ತಾ 1 ಹಾಲಿನ ಪ್ಯಾಕೆಟ್ ಕೂಡ ಹಿಡ್ಕೊಂಡ್ ಬರಲ್ಲ.
ಕೈ ಬೀಸ್ಕೊಂಡ್ ಬರ್ತಾನೆ, ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೋಗ್ತಾನೆ. ಜೋರಾಗಿ ಅಪಹಾಸ್ಯದ ನಗು ನಗುತ್ತಾ ಹೇಳಿದಳು ಜಯಂತಿ. ಅವಳ ನಗುವಿಗೆ ಪಾರ್ವತಮ್ಮ ಕೂಡ ಜೊತೆಯಾದರು. ರೂಮಿನಲ್ಲಿ ಕುಳಿತಿದ್ದ ಸ್ವಾತಿಗೆ ಎಲ್ಲಾ ಮಾತು ಕೇಳುತ್ತಿತ್ತು. ಬಾಣಂತನಕ್ಕೆ ಬಂದಾಗಿನಿಂದ ಸಂಜಯ್ ಅವಳ ಖರ್ಚಿಗೆ ಎಂದು 1 ರೂಪಾಯಿ ಕೂಡ ಕೊಟ್ಟಿರಲಿಲ್ಲ. ಹೆರಿಗೆ ಖರ್ಚು, ಬಾಣಂತನದ ಖರ್ಚು ಪೂರ್ತಿ ಸುದೀಪನೇ ನೋಡಿಕೊಂಡಿದ್ದ. ಈಗ ಅತ್ತಿಗೆಯ ಮಾತು ಕೇಳಿ ಅಳುವುದು ಬಿಟ್ಟು ಬೇರೇನೂ ಮಾಡದಾಗಿದ್ದಳು. ಅವಳು ದುಡಿದು ಕೂಡಿಟ್ಟ ಹಣ ಕೂಡ 6 ಕಾಸಿನಷ್ಟೇ ಹೊರತು ತನ್ನ ಹಾಗೂ ಮಕ್ಕಳ ಖರ್ಚನ್ನೆಲ್ಲ ನೋಡಿಕೊಳ್ಳುವಷ್ಟಲ್ಲ. ತನ್ನ ಅಸಹಾಯಕ ಪರಿಸ್ಥಿತಿಗೆ ನೊಂದುಕೊಂಡಳು. ಮತ್ತೆ ಈ ಸ್ಥಿತಿಯಲ್ಲಿ ಇಟ್ಟಿರುವುದಕ್ಕೆ ಸಂಜಯನ ಮೇಲೆ ಕೋಪ ಉಕ್ಕಿ ಬಂತು. ಸಂಜು, ಈ ತಿಂಗಳು 2,000 ಹೆಚ್ಚಿಗೆ ಬೇಕು ಕಣೋ, ಹಿಂಜರಿಕೆ ಏನೂ ಇಲ್ಲದೆ ಕೇಳಿದರು ವಿಜಯಮ್ಮ. ಸಂಜಯ್ ಬೆಚ್ಚಿ, 2,000ನಾ? ಯಾಕಮ್ಮ ಎಂದು ಕೇಳಿದ. ಹೆತ್ತ ತಾಯಿಗೆ ದುಡ್ಡು ಕೊಡೋಕೆ ಎಷ್ಟು ಲೆಕ್ಕ ಕೇಳ್ತೀಯ ನೋಡು, ತಮ್ಮ ಬಾಣ ಬಿಟ್ಟರು ವಿಜಯಮ್ಮ. 2,000 ಎಕ್ಸ್ಟ್ರಾ ಅಂದ್ರೆ ಎಲ್ಲಿಂದ ತರ್ಲಮ್ಮ? ನಿನ್ನ ಮಗನಿಗೇನು ಲಕ್ಷ ಲಕ್ಷ ಸಂಬಳ ಬರಲ್ಲ. ಸಂಜಯನಿಗೂ ಬೇಸತ್ತು ಹೋಗಿತ್ತು. ಹೌದು ಕಣಪ್ಪ, ತಾಯಿಗಾದ್ರೆ ದುಡ್ಡು ಕರೋಕ್ ಕಷ್ಟ, ಅದೇ ಹೆಂಡತಿಗೆ ಅಂತಾದಾಗ ಎಲ್ಲಿಂದ ಬೇಕಾದ್ರೂ ತರ್ತೀಯ. ಅದಕ್ಕೆ ಹೇಳೋದು, ಗಂಡನ ರಾಜ್ಯ, ರಾಮ್ ರಾಜ್ಯ, ಮಕ್ಕಳ ರಾಜ್ಯ ಅನ್ನುವಾಗ. ಅಮ್ಮ ಪ್ಲೀಸ್, ಮತ್ ಅದೇ ಮಾತು ಹೇಳ್ಬೇಡ. ಸ್ವಾತಿ ಬಾಣಂತನಕ್ಕೆ ಹೋದಾಗಿಂದ 1 ರೂಪಾಯಿ ಕೂಡ ಅವಳ ಖರ್ಚಿಗೆ ಅಂತ ಕೊಟ್ಟಿಲ್ಲ. 2 ತಿಂಗಳಿಗೆ ಅವಳು ಇಲ್ಲಿಗೆ ಬರ್ತಾಳೆ. ಆಮೇಲೆ ನನ್ನ ಖರ್ಚು ಇನ್ನೂ ಹೆಚ್ಚಾಗುತ್ತೆ. ಆ ಮಕ್ಕಳಿಗೆ ಇದುವರೆಗೂ 1 ಬಟ್ಟೆ ಕೂಡ ಕೊಡ್ಸಿಲ್ಲ ಅಮ್ಮ ನಾನು. ದಿನ ಬರೀ ಕೈಲಲ್ಲಿಗೆ ಹೋಗೋಕೆ ನಾಚಿಕೆ ಆಗುತ್ತೆ. ನೀನ್ ನೋಡಿದ್ರೆ ಒಂದೊಂದು ತಿಂಗಳು ಒಂದೊಂದು ಖರ್ಚಿನ ನೆಪ ಹೇಳಿ ಎಕ್ಸ್ಟ್ರಾ ದುಡ್ಡು ತಗೋತೀಯ. ಜೊತೆಗೆ ಈ ಮಂತ್ರ ಬೇರೆ, ರಾಮ ರಾಜ್ಯ, ರಾಮನ ರಾಜ್ಯ ಅಂತ ಎಂದ ಬೇಸರದಿಂದ. ಮೊದ್ಲು ಬಾಣಂತನ ತವರಿನವ್ರದೇ ಜವಾಬ್ದಾರಿ. ಅಲ್ಲಿ ಅವಳ ಖರ್ಚಿಗೆ ನೀನ್ ಯಾಕೆ ದುಡ್ಡು ಕೊಡ್ಬೇಕು? ಕರ್ಕೊಂಡು ಹೋಗಿಲ್ವಾ? ಅವರೇ ನೋಡ್ಕೊಳ್ತಾರೆ, ಮೂತಿ ಮುರಿಯುತ್ತಾ ಹೇಳಿದರು. ಈಗ ಹೆಚ್ಚಿಗೆ ಮಾತು ಬೇಡ, 2,000 ಕೊಡು, ಜಿದ್ದಿಗೆ ಬಿದ್ದವರಂತೆ ಕೇಳಿದರು. ಸಿಡುಕುತ್ತಲೇ ಕೈಲಿದ್ದ ಅಷ್ಟು ದುಡ್ಡು ಕೊಟ್ಟ ಸಂಜಯ್. ರೀ, ನಮ್ಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಹೋಗ್ರಿ, ಸಣ್ಣ ಪುಟ್ಟ ಖರ್ಚಿಗೆ ಬೇಕಾಗುತ್ತೆ, ಪಿಸುದನಿಯಲ್ಲಿ ಕೇಳಿದಳು ಸ್ವಾತಿ ಸಂಜಯ್ ಮಕ್ಕಳನ್ನು ನೋಡಲು ಬಂದಾಗ. ದುಡ್ಡಾ? ಕಣ್ಣು ಮೇಲೆ ಮಾಡಿದ ಸಂಜಯ್. ನಂಗಿಲ್ಲಿ ಎಷ್ಟು ಅವಮಾನ ಆಗ್ತಿದೆ ಗೊತ್ತಾ? ಅತ್ತಿಗೆ ಮತ್ತು ತವ್ರ ಮನೆಯವರು ಎಲ್ಲರೂ ಆಡ್ಕೊಳ್ತಾರೆ. 1,000 ರೂಪಾಯಿ ಆದ್ರೂ ಕೊಟ್ಟಿರ್ರಿ ಪ್ಲೀಸ್, ಅಳುತ್ತಲೇ ಬೇಡಿಕೊಂಡಳು ಸ್ವಾತಿ. ಅರೆ, ಅವರೆಲ್ಲ ಯಾಕೆ ಆಡ್ಕೊಳ್ಳೋದು? ಮೊದಲೇ ಹೆರಿಗೆ, ಬಾಣಂತನ ಇದೆಲ್ಲ ತವ್ರನವ್ರ ಜವಾಬ್ದಾರಿ. ದುಡ್ಡಿಲ್ಲದ ಅಸಹಾಯಕತೆ ಸಂಜಯನ ಬುದ್ಧಿಗೆ ಮಂಕು ಕವಿಸಿತ್ತು. ತನ್ನಮ್ಮನ ಭಾಷೆಯನ್ನೇ ಅವನೂ ಬಳಸಿದ್ದ. ಅರಿವಿಲ್ಲದೆ ಅವನ ದನಿ ಏರಿತ್ತು. ಪ್ಲೀಸ್ ನಿಧಾನವಾಗಿ ಮಾತಾಡ್ರಿ, ಹೊರಗಡೆ ಅಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ. ಬಾಣಂತನದ ಎಲ್ಲ ಖರ್ಚು ಅಣ್ಣನೇ ಮಾಡ್ತಾ ಇದ್ದಾನೆ. ಆದರೂ ನನ್ನ ಖರ್ಚಿಗೆ ಅಂತ ಸ್ವಲ್ಪನಾದ್ರೂ ದುಡ್ಡು ಬೇಕಾಗುತ್ತಲ್ವಾ? ಆಸ್ಪತ್ರೆಗೆ ಹೋಗೋಕೆ ಬರೋಕಾದ್ರೂ ಬೇಕಲ್ವಾ ರೀ? ಸ್ವಾತಿ ಸಂಜಯನ ಮನ ಒಲಿಸುವ ಪ್ರಯತ್ನ ಮಾಡಿದಳು. ನನ್ನ ಕೈಲಿ 1 ದಮಡಿ ಕೂಡ ಇಲ್ಲ, ನಾನೇನು ಕೇಳ್ಬೇಡ. ಅಸಹಾಯಕತೆ ಕೋಪವಾಗಿ ಬದಲಾಗಿತ್ತು. ಇಲ್ಲ ಅಂತ ಹೇಳಿ ಜಾರ್ಕೊಂಡ್ರೆ ಹೆಂಗ್ ಸಂಜು? ನಿಮ್ ಹೆಂಡತಿ ಮಕ್ಕಳು ನಿಮ್ ಜವಾಬ್ದಾರಿ ತಾನೇ? ಸ್ವಾತಿಯ ದನಿ ಕೂಡ ಅರಿವಿಲ್ಲದೆ ಏರಿತ್ತು. ನನ್ ಜವಾಬ್ದಾರಿ ಬಗ್ಗೆ ನಂಗೆ ಪಾಠ ಮಾಡ್ಬೇಡ, ಇನ್ನಷ್ಟು ಏರಿತು ಸ್ವರ. ಆ ಗಲಾಟೆಗೆ ಜಯಂತಿಯ ಮಗು ಎದ್ದು ಅಳಲು ಪ್ರಾರಂಭ ಮಾಡಿತ್ತು. ಸಂಜಯ್, ಯಾಕಿಷ್ಟು ಕೂಗಾಡ್ತಾ ಇದ್ದೀರಾ? ನೋಡಿ, ನಿಮ್ ಗಲಾಟೆಗೆ ಮಗು ಎದ್ದು ಬಿಡ್ತು. ಜಯಂತಿ ಸಂಜಯನ ಮೇಲೆ ಜೋರು ಮಾಡಿದಳು. ಸಂಜಯನ ಮೇಲೆ ಮೊದಲಿನಿಂದಲೂ ಅವಳಿಗೆ ತಾತ್ಸಾರ ಭಾವವೇ. ಅವಳ ಮಾತಿನ ದಾಟಿಗೆ ಕೋಪಗೊಂಡ ಸಂಜಯ್ ಸ್ವಾತಿಯ ಕಡೆ ಕೆಂಗಣ್ಣು ಬೀರಿದ. ಸ್ವಾತಿ ಸಣ್ಣಗೆ ಬಿಕ್ಕಿದಳು. ಹಸಿ ಬಾಣಂತಿ ಕೈಲಿ ಕಣ್ಣೀರ್ ಹಾಕ್ಸ್ಬೇಡಪ್ಪ, ಅಷ್ಟಕ್ಕೂ ಅವಳ ಮೇಲೆ ಯಾಕೆ ಸಿಟ್ಟು? ದೇವಿಕಾ ನಿಧಾನವಾಗಿ ಕೇಳಿದರು. ನೋಡಿ, ಮೊದ್ಲು ಹೆರಿಗೆ, ಬಾಣಂತನ, ಮಕ್ಕಳ ನಾಮಕರಣ ಇದೆಲ್ಲ ತವರಿನವರದೇ ಖರ್ಚು ಅಂತ ನಮ್ಮಮ್ಮ ಹೇಳಿದ್ದಾರೆ. ನೀವ್ ಕರ್ಕೊಂಡು ಬಂದ್ಮೇಲೆ ನೀವು ಸರಿಯಾಗಿ ನೋಡ್ಕೊಳ್ಬೇಕು. ಅದ್ ಬಿಟ್ಟು ಮಗಳನ್ ಛೂ ಬಿಟ್ಟು ದುಡ್ಡು ಕೇಳೋದಲ್ಲ. ಬಾಯಿ ಹರಿಬಿಟ್ಟ ಸಂಜಯ್. ಸಂಜಯ್, ಸಿಟ್ಟಿನಿಂದ ಕೂಗಿದಳು ಜಯಂತಿ. ಮಾತು ಹದ್ ಮೀರ್ತಾ ಇದೆ. ನಾವು ನಿಮ್ಮನ್ ದುಡ್ಡು ಕೇಳೋ ಕೆಟ್ಟ ಪರಿಸ್ಥಿತಿ ನಮಗ್ ಬಂದಿಲ್ಲ. ಅದೇನದು? ನಾನು ನೋಡ್ತಾನೆ ಇದ್ದೀನಿ. ಮೊದ್ಲು ಬಾಣಂತನ, ತವರಿನವ್ರ ಖರ್ಚು, ಹಾಗೆ ಹೀಗೆ ಅಂತ ತುಂಬಾ ಮಾತಾಡ್ತಾ ಇದ್ದೀರಾ. ನಾವೇ ನಿಂತು ನಿಮಗ್ ಧಾರೆ ಎರೆದು ಕೊಟ್ಟಿದ್ರೆ ನೀವ್ ಹೇಳಿದ್ ಸರಿ ಇರ್ತಿತ್ತು. ನಿಮಗ್ ನೆನ್ಪಿರ್ಲಿ,
ನಾವು ಬೇಡ ಅಂತಾನೆ ನೀವು ಅವಳನ್ನು ಓಡಿಸ್ಕೊಂಡು ಹೋಗಿದ್ದು. ನಮಗೂ ನಿಮಗೂ ಸಂಬಂಧನೇ ಇಲ್ಲ. ಹಾಗೆ ನೋಡಿದ್ರೆ ನೀವು ಈ ಮನೆ ಮಗಳ ಗಂಡ ಅಂತಷ್ಟೇ ನಿಮ್ಮನ್ನು ಸಹಿಸ್ಕೊಂಡಿರೋದು, ಈ ಮನೆ ಅಳಿಯ ಅಂತಲ್ಲ. ಜಯಂತಿ ಕೂಡ ಹಿಂದೆ ಮುಂದೆ ನೋಡದೆ ಝಾಡಿಸಿದಳು. ಜಯಂತಿಯ ಮಾತು ಕೇಳಿ ಸಂಜಯನಿಗೆ ಅವಮಾನವಾಯಿತು. ಸ್ವಾತಿ, ನಾನು ಹೋಗಿ ಆಟೋ ತರ್ತೀನಿ, ಮಕ್ಕಳನ್ನ ಕರ್ಕೊ, ನಮ್ಮನೆಗೆ ಹೋಗೋಣ, ಸಿಟ್ಟಿನಿಂದ ಹೇಳಿದ. ಅಯ್ಯೋ ಸಂಜು, ಹಾಗೆಲ್ಲ ಹೇಳ್ಬಿಡಪ್ಪ. ಅವಳಿನ್ನೂ ಹಸಿ ಬಾಣಂತಿ, ಎರಡೆರಡು ಮಕ್ಕಳನ್ನ ಕಟ್ಕೊಂಡು ಹೇಗೆ ಇರ್ತಾಳೆ? ಮನೆ ಅಂದಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಅದಕ್ಕೆ ಹೀಗೆಲ್ಲ ಆಡೋದಾ? ಅಳುತ್ತಲೇ ಕೇಳಿದರು ದೇವಿಕಾ. ಸ್ವಾತಿಯ ಕಣ್ಣೀರಿಗಂತೂ ತಡೆಯೇ ಇರಲಿಲ್ಲ. ಸ್ವಾತಿ, ನಾನು ಈ ಮನೆ ಅಳಿಯ ಅಲ್ಲ ಅಂತ ಹೇಳಿದ್ದಾರೆ. ನನ್ನ ಜೊತೆ ಬರ್ತೀಯ ಇಲ್ವೋ ನಿನಗೆ ಬಿಟ್ಟಿದ್ದು. ನಾನು ಹೋಗಿ ಆಟೋ ತರ್ತೀನಿ ಎಂದವನೇ ಬಿರುಸಾಗಿ ಹೊರಗೆ ಹೆಜ್ಜೆ ಹಾಕಿದ್ದ. ಕೈಗೆ ಸಿಕ್ಕಷ್ಟು ಬಟ್ಟೆಯನ್ನು ತುರುಕಿಕೊಂಡ ಸ್ವಾತಿ ಅಳುತ್ತಲೇ ಗಂಡನ ಮನೆಗೆ ಹೊರಡಲು ಸಿದ್ಧವಾದಳು. ಮಕ್ಕಳ ಮುಖ ನೋಡುತ್ತಾ ಇದ್ದಿದ್ದರಲ್ಲಿ ನೆಮ್ಮದಿ ಕಾಣುತ್ತಿದ್ದ ಸ್ವಾತಿಯ ಸಣ್ಣ ಸುಖಕ್ಕೂ ವಿಧಿ ಸಂಚಕಾರ ತರುವುದರಲ್ಲಿತ್ತು. ಸ್ವಾತಿಯ ನಿಜವಾದ ಕಷ್ಟದ ದಿನಗಳು ಈಗ ಪ್ರಾರಂಭವಾಗುವುದರಲ್ಲಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಇದೇನಪ್ಪ ಇದು, ಸ್ವಾತಿಗೆ ಮತ್ತು ಕಷ್ಟ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. ಕೆಲವ್ರ ಜೀವನನ ನಾನು ಹತ್ರದಿಂದ ನೋಡಿದ್ದೀನಿ. ಒಂದಾದ್ಮೇಲೆ ಒಂದು ಕಷ್ಟ ಎದುರಿಸ್ತಾನೆ ಬದುಕ್ತಾರೆ, ಹಾಗೆ ಗಟ್ಟಿನೂ ಆಗ್ತಾರೆ. ಹಗಲಾದ್ಮೇಲೆ ರಾತ್ರಿ, ಕಷ್ಟ ಕಳೆದ್ಮೇಲೆ ಸುಖ, ಹೀಗೆ ತಾನೇ ಜೀವನ ಚಕ್ರ. ಸ್ವಾತಿ ಕೂಡ ಮುಂದೆ ಒಮ್ಮೆ ಸುಖವಾಗಿ ನೆಮ್ಮದಿಯಾಗಿ ಇರೋ ಕಾಲ ಬರಬಹುದು ಅನ್ನೋ ಆಶಯದೊಂದಿಗೆ ಕಥೆನ ಮುಂದುವರಿಸೋಣ. ಏನಂತೀರಿ? ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು.